ಹೆತ್ತವರು ಮಕ್ಕಳಿಗೋಸ್ಕರ ಯಾವ ಹಂತಕ್ಕಾದರೂ ಕೂಡ ಹೋಗ್ತಾರೆ. ಮಕ್ಕಳು ಬೆಳಿಬೇಕು, ಮಕ್ಕಳು ಚೆನ್ನಾಗಿರಬೇಕು, ಮಕ್ಕಳು ಓದಬೇಕು, ಅವ್ರ ಜೀವನ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ. ಆದರೆ ಮಕ್ಕಳು ಮಾತ್ರ ಹೆತ್ತವರಿಗೋಸ್ಕರ ಏನ್ರಿ ಮಾಡ್ತಾರೆ. ಕೆಲವರು ಮಾಡ್ತಾರೆ. ಕೆಲವರು ಯಾವ ಹಂತಕ್ಕೆ ಹೋಗ್ತಾರೆ ಅಂತಂದರೆ ಹೆತ್ತ ತಾಯಿಯ ನಗ್ನ ಫೋಟೋವನ್ನೇ ತನ್ನ ಪ್ರಿಯಕರನಿಗೆ ಕಳಿಸ್ಕೊಟ್ಟಿದ್ದಾಳೆ. ತಮ್ಮ ದೊಡ್ಡಮ್ಮನ ನಗ್ನ ಫೋಟೋವನ್ನು ಕೂಡ ಕಳಿಸ್ಕೊಟ್ಟಿದ್ದಾಳೆ. ಇವ್ರ ಮಗಳ ರಾಕ್ಷಸಿ ಅಂದ್ರೆ ರಾಕ್ಷಸರು ಹಂಗೆ ಮಾಡಲ್ಲ ರೀ. ಅಸಹ್ಯ ಅನಿಸುತ್ತೆ ಇವಳ ಬಗ್ಗೆ ಹೇಳಕ್ಕೆ. ನೋಡಿ ಸ್ಟೋರಿಯನ್ನ. ತಾಯಿ ದೊಡ್ಡಮ್ಮನ ನಗ್ನ ಫೋಟೋ ಕಳುಹಿಸಿದ ಮಗಳು, ಪ್ರಿಯಕರನಿಗೆ ಫೋಟೋ ಕಳುಹಿಸಿದ ಮಗಳ ವಿರುದ್ಧ ದೂರು. ಹೌದು, ನಿಮಗೆ ಆಶ್ಚರ್ಯವಾದರೂ ನಿಜ. ಇಂಥದ್ದೊಂದು ಅಪರೂಪದ ಹಾಗೂ ವಿಚಿತ್ರ ಪ್ರಕರಣ ವರದಿಯಾಗಿರೋದು ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ. ಇಲ್ಲಿನ ನಿವಾಸಿಯಾದ 23 ವರ್ಷದ ಯುವತಿ MBA ಓದುತ್ತಿದ್ಲು. ವಿದ್ಯಾಭ್ಯಾಸಕ್ಕೆ ಅಂತ ಮೊಬೈಲ್ ಬೇಕಿದೆ ಅಂತ ಪೋಷಕರಿಗೆ ಬೆನ್ನು ಬಿದ್ದು ಮೊಬೈಲ್ ತರಿಸಿಕೊಂಡ್ಲು. ಮಗಳು ಚೆನ್ನಾಗಿ ಓದ್ಲಿ ಅಂತ ಮೊಬೈಲ್ ಕೊಡಿಸಿದ ಪೋಷಕರಿಗೆ ಇತ್ತೀಚೆಗೆ ಆಕೆಯ ವರ್ತನೆ ನೋಡಿ ಅನುಮಾನಗೊಂಡಿದ್ರು. ಮನೆಯಲ್ಲಿ ಫುಲ್ ಟೈಮ್ ಚಾಟಿಂಗ್, ವಿಡಿಯೋ ಕಾಲ್ನಲ್ಲೇ ಇರ್ತಾ ಇದ್ಲಂತೆ. ಯಾರ ಜೊತೆಗೆ ಅಷ್ಟು ಚಾಟ್ ಮಾಡ್ತೀಯಾ, ವಿಡಿಯೋ ಕಾಲ್ನಲ್ಲಿ ಏನ್ ಮಾಡ್ತಾ ಇದೀಯಾ ಅಂತ ಮೊಬೈಲ್ ಕಸಿದುಕೊಂಡಿದ್ದಾರೆ. ಮೊಬೈಲ್ ಕಸಿದುಕೊಂಡ್ರೂ ಅದರ ಪಾಸ್ವರ್ಡ್ ಇದ್ದ ಕಾರಣ ಹತ್ತಿರದ ಸಂಬಂಧಿಕರ ಮಗಳನ್ನ ಕರೆದು ಆ ಮೊಬೈಲ್ ಓಪನ್ ಮಾಡಿದ ವೇಳೆ ಪೋಷಕರೇ ಶಾಕ್ ಆಗಿದ್ರು. ಯಾಕಂದ್ರೆ ಆ ಮೊಬೈಲ್ನಲ್ಲಿ ಮಗಳೇ ಅಮ್ಮ ಮತ್ತು ದೊಡ್ಡಮ್ಮನ ನಗ್ನ ಫೋಟೋಗಳನ್ನ ತೆಗೆದು ತನ್ನ ಪ್ರಿಯಕರನಿಗೆ ಕಳುಹಿಸಿರೋದು ಬಹಿರಂಗವಾಗಿದೆ. 23 ವರ್ಷದ MBA ಓದ್ತಿದ್ದಂಥ ವಿದ್ಯಾರ್ಥಿನಿ ತನ್ನ ತಾಯಿ ಮತ್ತು ಆಕೆ ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನು ತನ್ನ ಪ್ರಿಯಕರನಿಗೆ ಕಳಿಸಿರುವಂತಹ ಘಟನೆ ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ವರದಿಯಾಗಿರುವಂಥದ್ದು. ಕೆಲವು ದಿನಗಳ ಹಿಂದೆ ಆ 23 ವರ್ಷದ ಏನು ಯುವತಿ ಏನಿದ್ಲು, ಯುವತಿಗೆ ಪೋಷಕರು ಮೊಬೈಲ್ ಕೊಡಿಸಿರ್ತಾಳೆ. ಆದರೆ ಇತ್ತೀಚೆಗೆ ಆ ಯುವತಿ ಅಪರಿಚಿತ ವ್ಯಕ್ತಿಯೊಂದಿಗೆ ಮಾತಾಡ್ತಿರ್ತಾಳೆ, ಚಾಟಿಂಗ್ ಮಾಡ್ತಿದ್ದಾಳೆ ಅನ್ನೋ ಅನುಮಾನ ಬಂದು ಪೋಷಕರ ಮೊಬೈಲನ್ನು ಕಸ್ಕೊಂಡು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂಥ ವೇಳೆಯಲ್ಲಿ ತಮ್ಮ ತಾಯಿ ಮತ್ತು ಆಕೆ ದೊಡ್ಡಮ್ಮನ ಖಾಸಗಿ ಫೋಟೋಗಳನ್ನು ಪ್ರಿಯಕರನಿಗೆ ಕಳಿಸಿರೋದು ನೋಡಿ ಪೋಷಕರೇ ಶಾಕ್ ಆಗುವಂಥದ್ದು. ನಂತರದಲ್ಲಿ ಈ ಸಂಬಂಧಪಟ್ಟ ಹಾಗೆ ಈ ಖಾಸಗಿ ಫೋಟೋಗಳು ಯಾವ ಉದ್ದೇಶಕ್ಕಾಗಿ ಪ್ರಿಯಕರನಿಗೆ ಕಳಿಸಿದ್ಲು ಮತ್ತು ಆತ ಈಕೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ದೋ ಅನ್ನೋ ಅನುಮಾನದಲ್ಲಿ ಈಗ ಬ್ಯಾಟರಾಯನಪುರ ಪೊಲೀಸರಿಗೆ ಪೋಷಕರು FIR ಕೂಡ ದಾಖಲು ಮಾಡಿರುವಂಥದ್ದು. ಸ್ವಂತ ಮಗಳು ಮತ್ತು ಆಕೆ ಪ್ರಿಯಕರನ ವಿರುದ್ಧ FIR ದಾಖಲು ಮಾಡಿಕೊಂಡಂಥ ಪೊಲೀಸರು ಆ ಫೋಟೋಗಳನ್ನು ಯಾರಿಂದ ಯಾರಿಗೆ ಹೋಯ್ತು, ಯಾವ ಉದ್ದೇಶಕ್ಕೆ ತೆಗಿಲಾಯಿತು ಅನ್ನೋದ್ರ ಬಗ್ಗೆ ತನಿಖೆ ಮುಂದುವರಿಸಿರುವಂಥದ್ದು. ಪ್ರಿಯಕರನ ಮೊಬೈಲ್ನಿಂದ ಫೋಟೋ ಹರಿದಾಡಿದೆಯಾ? ಮಗಳ ವಿರುದ್ಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ತಾಯಿ. ಮಗಳ ಫೋನ್ನಲ್ಲಿ ತಮ್ಮದೇ ಖಾಸಗಿ ಫೋಟೋಗಳನ್ನ ನೋಡಿದ ಪೋಷಕರು ಮಗಳನ್ನ ಪ್ರಶ್ನೆ ಮಾಡಿದ್ರು. ನೀನು ನಗ್ನ ಫೋಟೋ ತೆಗೆದಿದ್ದು ಯಾಕೆ? ಆ ಹುಡುಗ ಯಾರು? ಯಾಕೆ ನಮ್ಮ ಫೋಟೋಗಳನ್ನ ಅವನಿಗೆ ಕಳುಹಿಸಿದ್ದೀಯಾ ಅಂತ ಮಗಳನ್ನ ಕೇಳಿದ್ದಾರೆ. ಈ ವೇಳೆ ಮಗಳು ಯಾವುದೇ ಉತ್ತರವನ್ನ ನೀಡಿಲ್ಲ. ಅಷ್ಟಕ್ಕೂ ಆ ಯುವಕ ಫೋಟೋಗಳನ್ನ ಕಳಿಸಿಕೊಂಡಿದ್ದು ಯಾಕೆ? ಯಾವ ಉದ್ದೇಶಕ್ಕಾಗಿ ಈ ರೀತಿ ಮಾಡಿದ್ದಾನೆ? ಬೇರೆ ಯಾರಿಗಾದರೂ ಫೋಟೋಗಳನ್ನ ಕಳುಹಿಸಿದ್ದಾನಾ ಎಂಬ ಆತಂಕ ಪೋಷಕರಲ್ಲಿ ಮನೆ ಮಾಡಿದೆ. ಹೀಗಾಗಿ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಮಗಳು ಮತ್ತು ಆಕೆಯ ಪ್ರಿಯಕರನ ವಿರುದ್ಧ FIR ದಾಖಲಿಸಿದ್ದಾರೆ. ಹಾಗಿದ್ರೆ FIRನಲ್ಲಿ ಏನಿದೆ ಅಂತ ನೋಡುವುದಾದ್ರೆ, ಮಗಳ ವಿರುದ್ಧವೇ FIR. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಮೂಲಕ ತಮ್ಮಲ್ಲಿ ಕೋರುವುದೇನೆಂದ್ರೆ, ನಾನು ಕಳೆದ 25 ವರ್ಷಗಳ ಹಿಂದೆ ಪಾಪಣ್ಣ ಎಂಬುವರನ್ನ ಮದುವೆಯಾಗಿದ್ದು 25 ವರ್ಷಗಳಿಂದ ಬೆಂಗಳೂರು ನಗರದಲ್ಲಿಯೇ ವಾಸ ಮಾಡಿಕೊಂಡಿರುತ್ತೇವೆ. ನಮಗೆ 2 ಹೆಣ್ಣು ಮಕ್ಕಳಿದ್ದಾರೆ. ಅದರಲ್ಲಿ ನನ್ನ ಹಿರಿಯ ಮಗಳು ರಕ್ಷಿತಾ ತನ್ನ ವಿದ್ಯಾಭ್ಯಾಸಕ್ಕೆ ಮೊಬೈಲ್ ಬೇಕು ಅಂತ ಕೇಳಿದ್ದಕ್ಕೆ ನನ್ನ ಗಂಡ ಕಳೆದ ವರ್ಷ ಆಕೆಗೆ ಒಪ್ಪೋ ಮೊಬೈಲ್ ಫೋನ್ ಕೊಡಿಸಿದ್ರು. ಆ ಮೊಬೈಲ್ಗೆ ರಕ್ಷಿತಾ ತನ್ನದೇ ಪಾಸ್ವರ್ಡ್ ಇಟ್ಟುಕೊಂಡಿದ್ದಳು. ನಾವು ಆ ಮೊಬೈಲ್ ಅನ್ನ ನೋಡುತ್ತಿರಲಿಲ್ಲ. ಕಳೆದ 1 ತಿಂಗಳ ಹಿಂದೆ ರಕ್ಷಿತಾ ಯಾವುದೋ ಅಪರಿಚಿತ ಹುಡುಗನ ಜೊತೆಗೆ ಮೊಬೈಲ್ನಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತನಾಡ್ತಾ ಇದ್ದಳು. ನಾನು ನೋಡಿದ ತಕ್ಷಣ ಕಾಲ್ ಕಟ್ ಮಾಡಿದಳು. ಈ ವಿಚಾರವನ್ನ ನನ್ನ ಗಂಡನಿಗೆ ಮತ್ತು ನಮ್ಮ ಕುಟುಂಬದವರಿಗೆ ತಿಳಿಸಿದೆ. ಈ ಬಗ್ಗೆ ನಾವು ರಕ್ಷಿತಾಳಿಗೆ ತಿಳುವಳಿಕೆ ಹೇಳಿ ಬಲವಂತದಿಂದ ಅವಳ ಮೊಬೈಲ್ ಪಾಸ್ವರ್ಡ್ ಓಪನ್ ಮಾಡಿ ನೋಡಿದಾಗ ಆಘಾತ ಆಯಿತು. ನಾನು ಮಲಗಿದ್ದ ವೇಳೆಯಲ್ಲಿ ನನ್ನ ಖಾಸಗಿ ಅಂಗಾಂಗಗಳ ಫೋಟೋಗಳನ್ನ ಮೊಬೈಲ್ನಲ್ಲಿ ತೆಗೆದು ಅದನ್ನ ವರುಣ್ ಅಲಿಯಾಸ್ ಗಿರಿಧರ್ ಎಂಬುವನ ಮೊಬೈಲ್ಗೆ ಕಳುಹಿಸಿರುವುದು ಮತ್ತು ನನ್ನ ಅಕ್ಕ ಗಂಗಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ನಾನ ಮಾಡುತ್ತಿದ್ದಾಗ ಅವರು ಬೆತ್ತಲೇ ಇದ್ದ ಫೋಟೋಗಳನ್ನ ಸಹ ಮೊಬೈಲ್ನಲ್ಲಿ ತೆಗೆದು ಕಳುಹಿಸಿರುವುದು ಪತ್ತೆಯಾಗಿದೆ. ಮೊಬೈಲ್ನಲ್ಲಿದ್ದ ಮೆಸೇಜ್ಗಳನ್ನ ನನ್ನ ಅಕ್ಕನ ಮಗಳು ಸಂಗೀತಾ ಕಡೆಯಿಂದ ಓದಿಸಿದೆವು. ಈ ಮೆಸೇಜ್ಗಳಿಂದ ವರುಣ್ ಅಲಿಯಾಸ್ ಗಿರಿಧರ್ ಈ ರೀತಿ ಫೋಟೋಗಳನ್ನ ಕಳುಹಿಸು ಅಂತ ರಕ್ಷಿತಾಳನ್ನ ಮೊಬೈಲ್ನಲ್ಲಿ ಮೆಸೇಜ್ ಮಾಡಿ ಕೇಳಿದ್ದ. ಈ ಕಾರಣಕ್ಕಾಗಿಯೇ ರಕ್ಷಿತಾ ಈ ರೀತಿ ನನ್ನ ಮತ್ತು ನನ್ನ ಕುಟುಂಬದವರ ಖಾಸಗಿ ಫೋಟೋಗಳನ್ನ ಕಳುಹಿಸಿರುತ್ತಾಳೆ. ಈ ವಿಚಾರ ಮನೆಯಲ್ಲಿ ತಿಳಿದ ನಂತರ ರಕ್ಷಿತಾ ನನ್ನ ಮೇಲೆ ಮತ್ತು ಮನೆಯವರ ಮೇಲೆ ಜಗಳ ಮಾಡಿಕೊಂಡು ಕಳೆದ ವಾರ ತಾನು ವರುಣ್ ಮದುವೆ ಆಗುತ್ತೇನೆ ಅಂತ ಮನೆ ಬಿಟ್ಟು ಹೋಗಿರುತ್ತಾಳೆ. ನಾವು ನಿದ್ದೆಯಲ್ಲಿದ್ದಾಗ ಖಾಸಗಿ ಅಂಗಾಂಗದ ಫೋಟೋ ತೆಗೆದು ಕಳುಹಿಸಿದ್ದಾಳೆ. ಇದನ್ನ ಆತ ಬೇರೆ ಯಾರ್ಯಾರಿಗೆ ಕಳುಹಿಸಿದ್ದಾನೋ ಗೊತ್ತಿಲ್ಲ. ಹೀಗಾಗಿ ನಮ್ಮ ಮಾನಹಾನಿ ಮಾಡಿರುವ ವರುಣ್ ಅಲಿಯಾಸ್ ಗಿರಿಧರ್ ಮತ್ತು ರಕ್ಷಿತಾ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ದೂರಿನಲ್ಲಿ ಆಗ್ರಹಿಸಿದ್ದಾರೆ. ಸದ್ಯ ಪೊಲೀಸರು ಯುವತಿ ಮತ್ತು ಆಕೆಯ ಪ್ರಿಯಕರನ ವಶಕ್ಕೆ ಪಡೆದು ಖಾಸಗಿ ಫೋಟೋ ಕಳುಹಿಸಿದ್ದು ಯಾಕೆ ಎಂಬುದರ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.